ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ, ಸೇಂಟ್ ಬರ್ನಾಡು ರ್ಯಾಂಬೋ ಅಂತ ನಾಯಿ ಇದೆ. ಆ ನಾಯಿ ನಂಬಿಕೆ ಇಲ್ವಾ ಮಾಡಬಾರ್ದು. ನಂಬಿಕೆ ಇವಾಗ ಮದುವೆ ಆಗಿ ತಾಳಿ ಕಟ್ಟೋದು ಒಂದು ನಂಬಿಕೆ. 3 ಗಂಟೆಗೆ ಜೀವನ ಫುಲ್ಲು ಇರಲ್ವಾ, 3 ಗಂಟು ಅಂತ ಬಿಚ್ಬಿಟ್ಟು ಗೋಡೆಗೆ ತಗ್ಲಾಕ್ಬಿಡ್ತಾರೆ. ಹಂಗಾರೆ ಇವರೆಲ್ಲ ಕಮೆಂಟ್ ಮಾಡೋರೆಲ್ಲ ಅವ್ರಿಗೆ ದುಡ್ಡಿದೆ, ಅನುಕೂಲ ಇದೆ, ಎಲ್ಲ ಇದೆ, ಅವ್ರಿಗೇನು ಬೇಕಾಗಿಲ್ಲ. ದೇವ್ರ ಬಗ್ಗೆ ಭಯ ಇದೆ ಅಷ್ಟೇ, ಅವ್ರಿಗೆ ಭಕ್ತಿ ಅಂತೂ ಇಲ್ಲ. ಅವ್ರ ಜೀವನನೇ ಅದು, ಅವ್ರು ಬರೀ ಕಾಂಟ್ರವರ್ಸಿನೇ ಜೀವನ. ಏನು ನೆಟ್ಟಿಗೆ ಮಾಡ್ತಾರೆ. ಇವಾಗ ಕುಂಭಮೇಳಗೆ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಇವಾಗ ನಮ್ಮ ಇದರಲ್ಲಿ ರಾಜಕೀಯ ವ್ಯಕ್ತಿಗಳ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ ತಕ್ಷಣ ಬಡತನ ಹೋಗುತ್ತಾ, ಹೊಟ್ಟೆ ತುಂಬುತ್ತೆ, ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಕುಂಭಮೇಳಕ್ಕೆ ಏನಕ್ಕೆ ಹೋಗ್ತಾ ಇದ್ದಾರೆ ಜನಗಳು, ಮತ್ತೆ ನಿಮಗಿರುವ ನಂಬಿಕೆ ಕುಂಭಮೇಳ ಮೇಲೆ? ಮೇಡಮ್, ಕುಂಭಮೇಳದ ಬಗ್ಗೆ ಧಾರ್ಮಿಕ ನಂಬಿಕೆ ಅವ್ರಿಗಿದೆ. ಧಾರ್ಮಿಕ ನಂಬಿಕೆ ಇರೋರು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ತಾರೆ, ಏನೋ ಪವಿತ್ರ ಸ್ನಾನ ಅಂತ ಮಾಡ್ತಾರೆ. ಅದನ್ನ ನೋಡಿ ಇವರು ಕಮೆಂಟ್ ಮಾಡೋರಾಗಲಿ, ರಾಜಕೀಯದವರಾಗಲಿ ಮಾತಾಡೋ ಅವಶ್ಯಕತೆ ಏನೂ ಇಲ್ಲ. ಈ ರಾಜಕೀಯದವ್ರು ಎಲ್ಲ ಏನೇನೋ ಇವಾಗೆಲ್ಲ ಆಶ್ವಾಸನೆ ಕೊಡ್ತಾರಲ್ಲ, ಎಲ್ಲ ಮಾಡಿದಾರ? ಹೇಳಿದ್ದನ್ನೇ ಮಾಡಲ್ಲ. ನಂಬಿಕೆಗೆ ಏನಕ್ಕೆ ಇವರು ಅಗೌರವ ತರಬೇಕು? ನಮಗೆ ನಂಬಿಕೆ ಇದೆಯಾ ಮಾಡಬೇಕು, ನಂಬಿಕೆ ಇಲ್ವಾ ಮಾಡಬಾರ್ದು. ನಂಬಿಕೆ ಇವಾಗ ಮದುವೆ ಆಗಿ ತಾಳಿ ಕಟ್ಟೋದು ಒಂದು ನಂಬಿಕೆ. 3 ಗಂಟೆಗೆ ಜೀವನ ಫುಲ್ಲು ಇರಲ್ವಾ, 3 ಗಂಟು ಅಂತ ಬಿಚ್ಬಿಟ್ಟು ಗೋಡೆಗೆ ತಗ್ಲಾಕ್ಬಿಡ್ತಾರೆ. ಹಂಗಾರೆ ಇವರೆಲ್ಲ ಕಮೆಂಟ್ ಮಾಡೋರೆಲ್ಲ ಇವ್ರ ಮಕ್ಳಿಗೆ ಹಂಗೆ ಮಾಡಲಿ ನೋಡೋಣ, ಸುಮ್ಮನೆ ಮಾತಾಡ್ತಾರೆ. ಬೇರೆಯವ್ರ ನಂಬಿಕೆನ ನಾವು ಯಾವತ್ತೂ ಗೌರವಿಸ್ಬೇಕಷ್ಟೇ. ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇವ್ರು ಹಂಗೆ ಮಾಡಲ್ಲ, ಅವ್ರು ಹಂಗೆ ಮಾಡಲ್ಲ ಅಂತ ಹೇಳ್ಬಾರ್ದು. ಈಗ ನಾನು ಯಾವುದೋ ಒಂದು ವಿಡಿಯೋ ನೋಡಿದೆ, ಯೇಸು ಬಗ್ಗೆ ಮಾತಾಡ್ಕೊಂಡೊಬ್ರು ಮಾತು ಬರ್ದಲ್ಲೇ ಇರೋರಿಗೆ ಕಿವಿ ಕಣ್ಣು ಹೇಳ್ಕೊಂಡು ಮಾತಾಡಿಸ್ತೀವಿ ಅಂತ ಹೋಗ್ತಾರೆ. ಅದನ್ನೆಲ್ಲ ನಂಬ್ತಾರೆ. ಇದನ್ನ ಯಾಕೆ ನಮ್ಮ ಧಾರ್ಮಿಕ ನಂಬಿಕೆನ ಯಾಕೆ ನಾವು ನಂಬಾರ್ದು? ನಮ್ಮದು ಇನ್ನೂ ಬೆಳೆಸಬೇಕು. ಮೂಢನಂಬಿಕೆ ಬೇಡ. ಈ ಥರ ಧಾರ್ಮಿಕ ನಂಬಿಕೆಗಳನ್ನ ಮಾಡಲಿ, ಅವ್ರ ಕಾನ್ಫಿಡೆನ್ಸ್ ಡೆವಲಪ್ ಆಗ್ತದೆ. ಅದನ್ನು ಬಿಟ್ಬಿಟ್ಟು ಅದು ಮಾಡಿದ್ರೆ ಒಳ್ಳೇದಾಗುತ್ತಾ, ಇದು ಮಾಡಿದ್ರೆ ಒಳ್ಳೇದಾಗುತ್ತಾ ಅನ್ನೋ ಬದಲು ಇವ್ರು ಆಸ್ತಿ ಎಲ್ಲ ಇವಾಗೆಲ್ಲ ಕೊಟ್ಬಿಟ್ಟು ನಿಯತ್ತಿನ ತಿರುಗು ಕೂಲಿ ಮಾಡಿ ಸಂಪಾದನೆ ಮಾಡಲಿ ರಾಜಕೀಯದವ್ರು, ನೋಡೋಣ ಆಗುತ್ತಾ? ಆಗಲ್ಲ ಇವೆಲ್ಲ ಅಷ್ಟೇ. ಈಗ ಸಾಕಷ್ಟು ಜನಗಳಿಗೆ ಕುಂಭಮೇಳ ಮೇಲೆ ನಂಬಿಕೆ ಇದೆ, ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಇಷ್ಟು ನಂಬಿಕೆ ನೋಡಿ ಕೂಡ ರಾಜಕೀಯ ವ್ಯಕ್ತಿಗಳು ಇದ್ರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಏನು ಹೇಳ್ತೀರ ಅವ್ರು? ಅವ್ರಿಗೆ ದುಡ್ಡಿದೆ, ಅನುಕೂಲ ಇದೆ, ಎಲ್ಲ ಇದೆ, ಅವ್ರಿಗೇನು ಬೇಕಾಗಿಲ್ಲ. ದೇವ್ರ ಬಗ್ಗೆ ಭಯ ಇದೆ ಅಷ್ಟೇ, ಅವ್ರಿಗೆ ಭಕ್ತಿ ಅಂತೂ ಇಲ್ಲ. ಅದಕ್ಕೆ ಸುಮ್ಮನೆ ಏನೋ ಜನರಿಗೆ ಬೇರೆ ಧರ್ಮದವ್ರು ನೋಡಿ ಅವ್ರನ್ನ ಒಪ್ಕೊಳ್ಳಿ, ಓಟ್ ಹಾಕ್ಲಿ, ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಸ್ವಲ್ಪ ಓಟ್ ಇರುತ್ತೆ, ಅದು ಬರೋದಕ್ಕೆ ಏನೋ ಅವ್ರು ಮಾತಾಡ್ತಾರೆ. ಅವ್ರನ್ನ ಒಂದು 2 ಸಲ ಜನ ಸೋಲ್ಸಿ ಮನೆಗೆ ಕಳಿಸಿದಾಗ ಅವ್ನು ಸೋತಿರೋನು ಹೋಗೋದು ದೇವಸ್ಥಾನಕ್ಕೆ, ಅವ್ನ ಮನೆ ದೇವರು, ಅವ್ನ ಗ್ರಾಮ ದೇವತೆ, ಅಲ್ಲಿ ಉರುಳು ಸೇವೆ ಮಾಡೋದು, ಇವ್ರಿಗೆಲ್ಲ ಕಾಲಿಗೆ ಮುಗಿಯೋದು, ಕೈ ಸ್ವಾಮಿಗಳಿಗೆ, ಇವೆಲ್ಲ ಅವನು ಮಾಡ್ತಾನೆ. ಅವನಿಗೆ ದುಡ್ಡು ಇದಿದೆ, ಅದಕ್ಕೆ ಆ ಥರ ಮಾತಾಡ್ತಾರೆ ಅಷ್ಟೇ. ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ ಇದನ್ನು ಕೂಡ ಕಾಂಟ್ರವರ್ಸಿ ಯೂಸ್ ಮಾಡ್ಕೊಳ್ತಾರಲ್ಲ? ಅವ್ರ ಜೀವನನೇ ಅದು, ಅವ್ರು ಬರೀ ಕಾಂಟ್ರವರ್ಸಿನೇ ಜೀವನ. ಏನು ನೆಟ್ಟಿಗೆ ಮಾಡ್ತಾರೆ? ಯಾವ್ದಾರು ಒಂದು ಡೆವಲಪ್ಮೆಂಟ್ ಮಾಡ್ತಾರಾ? ಅದರಲ್ಲೂ ಕಮಿಷನ್ ಗಾಳಿ ಆಡುತ್ತಾ? ಏನಾದರೂ ಅವ್ರು ಇದು ಮಾಡ್ತಾರಾ? ಎಲ್ಲದರಲ್ಲೂ ಇವರು ಕಾಂಟ್ರವರ್ಸಿನೇ. ಯಾವುದನ್ನಾದ್ರು ಒಂದನ್ನು ಸರಿ ಮಾಡಿದಾರ ಇವರು? ಮಾಡಿದ್ರೆ ಎಲ್ಲೋ ಹೋಗ್ಬೇಕಾಗಿತ್ತು, ಏನಕ್ಕೆ ಇಷ್ಟೆಲ್ಲ ಕಷ್ಟ ಇರಬೇಕಾಗಿತ್ತು ಅಲ್ವಾ? ನೀವು ಹೋಗಿದ್ರ ಕುಂಭಮೇಳಗೆ? ನಮ್ಮ ಮನೆಯಲ್ಲಿ ಒಂದು ನಾಯಿ ಇದೆ, ಸೇಂಟ್ ಬರ್ನಾಡು ರ್ಯಾಂಬೋ ಅಂತ ನಾಯಿ ಇದೆ. ಆ ನಾಯಿ ಏಜ್ 8ರಿಂದ 10 ವರ್ಷ, ಆದರೆ ಅದಕ್ಕೆ 10 ವರ್ಷ ಆಗಿದೆ. ಅದಕ್ಕೆ ನಾನು ವಾಕಿಂಗ್ ಮಾಡಿಸ್ಬೇಕು, ಅದು ಕುತ್ಕೊಂಡ್ರೆ ಎದ್ದೇಳಬೇಕು, ಅದನ್ನು ಹಿಂದೆ ಹಿಡ್ದು ಎತ್ತಬೇಕು ನಾನು. ಅದಕ್ಕೋಸ್ಕರ ಹೋಗಿಲ್ಲ. ಫಸ್ಟು ನಾಯಿ ನೋಡೋಣ, ಅದು ಇರೋವರೆಗೂ ನಾನು ಎಲ್ಲೂ ಹೋಗೋದಿಲ್ಲ. ಅದಕ್ಕೆ ಹೋಗಿಲ್ಲ. ಇಲ್ಲ ಅಂದರೆ ನಾನು ಕುಂಭಮೇಳ ಖಂಡಿತ ಹೋಗ್ತಾ ಇದ್ದೆ. ನನಗೆ ಭಕ್ತಿ ಇದೆ, ಮೂಢನಂಬಿಕೆ ಏನಿಲ್ಲ. ನಾನು ದೇವಸ್ಥಾನಕ್ಕೆ ಕೈ ಮುಗಿದು ನನ್ನ ಕೆಲಸ ನಾನು ಮಾಡ್ತೀನಿ. ದೇವರೇ ಎಲ್ಲ ಕೊಡ್ತಾನೆ ಅಂತ ನಾನು ನೋಡಲ್ಲ. ಅದೇ ದೇವ್ರನ್ನ ಕೈ ಮುಕ್ಕೊಂಡು ಹೋದರೆ ನಂಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ ಅಷ್ಟೇ ನನಗೆ. ಆ ನಾಯಿಯಿಂದ ನಾನು ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ. ಆ ನಾಯಿ ಇರೋವರೆಗೂ ನಾನು ಎಲ್ಲೂ ಹೋಗೋದೇ ಇಲ್ಲ. ಇದು ಸತ್ಯ. ಇದು ನನ್ನ ಮಗಳು ಇಂಗ್ಲೆಂಡಲ್ಲಿರೋದು, ಅವಳು ನೋಡೋಕ್ಕೂ ಹೋಗಿಲ್ಲ ನಾನು. ನಾಯಿನ ನೋಡ್ಕೊಂಡು ಹೋಗ್ಬೇಕು ಅಂತ ನಾನು ಅಷ್ಟೇ ಮೇಡಮ್. ಮುಂದೆ ಹೋಗ್ಬೇಕು ಅಂತ ಇದ್ದೀರಾ ಕುಂಭಮೇಳ ಬಿಟ್ಟು? ಖಂಡಿತ ಹೋಗ್ತೀನಿ. ಕುಂಭಮೇಳಕ್ಕೆ ಮುಗಿದೋದ್ರೂ ಅದು ಅಲ್ಲಾಗಿರೋ ಜಾಗಕ್ಕೆ ಸಂಗಮಕ್ಕೆ ಸ್ನಾನ ಮಾಡೇ ಮಾಡ್ತೀನಿ ನಾನು, ಅದಂತೂ ಗ್ಯಾರಂಟಿ. ಬೀಟ್ ಪ್ಲಸ್ ಕರ್ನಾಟಕ.